ಗೋವಾ CM ಮಹಾರಾಷ್ಟ್ರ CM ಯಾಕೆ ಕಾಂಗ್ರೆಸ್ MLAಗಳು ಹೇಳತ್ತಾರೆ, ನೀವು ಅವ್ರನ್ನ ಯಾಕೆ ಹೋಗಿ ಹೇಳತ್ತಾರೆ? ಅವರೇ ಕಾಂಗ್ರೆಸ್ MLAಗಳು ಹೇಳತ್ತಾರೆ ನಮ್ಮ ಸರ್ಕಾರ ಉಳಿದಿಲ್ಲ ಅಂತ ಹೇಳಿ. ಇನ್ನು ಅವ್ರನ್ನೇ ಕೇಳ್ಬೇಕು. ಅವರು ನನಗೆ ಒಂದು 20 MLAಗಳು ಈ ಚುನಾವಣೆ ಸಂದರ್ಭದಾಗ ಫೋನ್ ಮಾಡಿದಾಗ ಕಾಂಗ್ರೆಸ್ MLAಗಳು ಏನು ರೀ ಲೋಕಸಭೆ ಚುನಾವಣೆ ಆದ ನಂತರ ಏನು ಖರೇದಲ್ಲ ನಮ್ಮದು ಅಂತ ಅಂತಾರೆ. ಇನ್ನು ಅವ್ರಿಗೆ ಹುಡ್ತಾವ ಹೊಸ ಮಾದರಿ ಒಳಗೆ ಆಗ್ಬೋದು. ಹೊಸ ಸರ್ಕಾರ ರಚನೆ ಆಗ್ತದೆ, ಪತನ ಆಗ್ತೈತಿ ಎಲ್ಲೋ ಗುರುತಿದ್ದೆ. ಹೊಸ ಸರ್ಕಾರ ಆಗ್ತೈತಂತೆ ಕಾಂಗ್ರೆಸ್. ನೋಡ್ರಿ, ನಾನು 2018ಗೆ MLA ಆದ ನಂತರ ನಮ್ಮ ಸರ್ಕಾರ 2019ಗೆ ಬಂತು. ಒಂದೇ ವರ್ಷ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ಕೊಟ್ಟಿನಿ. ಈ ಒಂದು ವರ್ಷ ಒಳಗೆ 11 ರೂಪಾಯಿ ಕೆಲಸನೂ ನಾನು ಪ್ರಾರಂಭ ಮಾಡಿಲ್ಲ. ಏಟಾ 11 ರೂಪಾಯಿ ಸುದ್ದಕ್ಕಿಲ್ಲ. ಈ ಸರ್ಕಾರ ಎಲ್ಲಿಯೂ ಅನುದಾನ ಕೊಟ್ಟಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ದವ್ರಿಗೂ ಕೊಟ್ಟಿಲ್ಲ, ಬಹುತೇಕ ಕಾಂಗ್ರೆಸ್ ಶಾಸಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಈ ಸರ್ಕಾರ ಅನುದಾನ ರಹಿತವಾದಂತಹ ಸರ್ಕಾರ ಇದು, ಅನುದಾನ ರಹಿತ ಸರ್ಕಾರ ಅಲ್ಲ. ಅವರ ಕಾಂಗ್ರೆಸ್ದವ್ರು ಹೇಳ್ತಾರೆ ಇದ್ದಷ್ಟು ದಿವಸ ನಮ್ಗೆ ನುಕ್ಸಾನ ಐತೆ ಅಂತ ಕಾಂಗ್ರೆಸ್ MLAಗಳು ಹೇಳ್ತಾರೆ. ಕಾಂಗ್ರೆಸ್ MLAಗಳು ಏನು ಹೇಳ್ತಾರೆ ಅಂತಂದ್ರೆ ಆಫ್ ದ ರೆಕಾರ್ಡ, ಸರ್ ಇನ್ನೂ ಒಂದು 6 ತಿಂಗಳು ಹಿಂಗೆ ಹೋದ್ರೆ ನಮ್ಮ ಊರಾಗ ಜನ ಬರಕ್ಕೆ ಕೊಡೋದಿಲ್ಲ ನಮ್ಮನ್ನು. ಅವ್ರು ಬೇರೆ ಶಬ್ದನಾಗ ಹೇಳತ್ತಾರೆ, ಅದು ಹೇಳೋಕ್ಕಾಗೋದಿಲ್ಲ ಇಲ್ಲಿ TV ಮುಂದೆ. ಆ ಶಬ್ದನಾಗ ಹೇಳ ಒಟ್ಟು ಅಲ್ಲಿ ತೆಲಂಗಾಣದಲ್ಲಿ 17 ಲೋಕಸಭಾ ಸೀಟ್ಗಳು ಅದಾವೆ. ಹೋದ ಸಲ ನಮ್ಮ 4 ಸೀಟ್ ಬಂದಿದ್ವಿ. ಈ ಸಲ ನಮ್ಮ 11 ಸೀಟಲ್ಲಿ ಬರ್ತಾ ಇದ್ದಾವೆ. 10ಕ್ಕಿಂತ ಹೆಚ್ಚಿಗೆ ನಮ್ಮ ಸಂಖ್ಯೆ ಅಲ್ಲಿ ಆತಂತಂದ್ರೆ ರೇವಂತ್ ರೆಡ್ಡಿ ಅವ್ರ ಸರ್ಕಾರ ಮನೆಗೆ ಹಾದಿ ಹಿಡಿಯುವಂಥದ್ದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಈಗಾಗಲೇ ಅಲ್ಲಿ 4 ಬಣ ಅದಾವೆ. ಅವರು ಈಗಾಗಲೇ ಹೇಳಿದ್ದಾರೆ ನಮ್ಮ ಸೀಟುಗಳು ಬರಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತೇಳಿ ಕಾಂಗ್ರೆಸ್ದವರು ಹೇಳ್ತಾರೆ. ಹೀಗಾಗಿ ಆ ಸರ್ಕಾರದ್ದು ಭಾಳ ದಿವಸ, ಆ ಮುಖ್ಯಮಂತ್ರಿದಂದು ಭಾಳ ದಿವಸ ನನಗೆ ಅನಿಸುತ್ತೆ ಉಳಿದಿಲ್ಲ ರಾಜ್ಯದಾಗ ಸರ್ಕಾರ. ತೆಲಂಗಾಣನಾಗೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈಗಿನ ನಾನು ಅಲ್ಲಿ ಪ್ರಭಾರಿಯಾಗಿ ಸುಮಾರು 40 ದಿವಸ ಕೆಲಸ ಮಾಡಿದ್ದರಿಂದ ಅಲ್ಲಿ ವಾತಾವರಣ, ಅಲ್ಲಿ ರಿಪೋರ್ಟ್ಗಳು, ಅಲ್ಲಿ ನನ್ನ ಇದನ್ನು ನೋಡಿದ್ರೆ ಸುಮಾರು 11 ಸೀಟು ನೆಕ್ಕಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಬರ್ತದೆ. OIC ಅವ್ರ ಕತೆ ಬಹುತೇಕ ಈ ಸಲ OIC ಅವ್ರ ಕತೆ ಮುಗಿತೈತಿ. ಮುಗಿತೈತಿ ಈ ಸಲ ಕತೆ. 40 ವರ್ಷದಿಂದ ಅವರ ಕುಟುಂಬದವರು ಅಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಅವಲೋಕನ ಮಾಡತ್ತಾರೆ. ಅದನ್ನು ಅವಲೋಕನ ಮಾಡಿ ಓಟ್ ಹಾಕುವಂಥದ್ದು ಮಾಡ್ತೇವೆ ಅಂತ ಜನ ಅಂದಿದ್ದಾರೆ. ಅದನ್ನು ಆಗಿತ್ತಂದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಒಂದು ಗಂಟೆ ಮೊದಲ ನಮ್ಮ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದಂತಹ ಆನಂದ್ ಚವಾಣ್ ಅವರು ನನಗೆ ಸಂಪರ್ಕ ಮಾಡಿ ಆಚಾರ ಸಂಹಿತೆ, ಲೋಕಸಭೆ ಚುನಾವಣೆ ಆಚಾರ ಸಂಹಿತೆ ಆದ ನಂತರ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಕಚೇರಿಗಳನ್ನು ಲಾಕ್ ಮಾಡಿದ್ದಾರೆ ಅಂತ ಹೇಳಿದರು. ನನಗೆ ಆಶ್ಚರ್ಯ. ಇಲ್ಲಿ ತನಕ ನನಗೂ ಗುರ್ತಿಲ್ಲ, ಈಗ ಗುರ್ತಾಗಿತ್ತು. ಯಾವತ್ತು ಚುನಾವಣೆ ಘೋಷಣೆ ಆದ ನಂತರ ಮೇಯರ್, ಡೆಪ್ಯೂಟಿ ಮೇಯರ್ ಅವರ ವಾಹನಗಳನ್ನು ತಮ್ಮ ಸುಪ್ರದಿಗೆ ತಗೋತಾರ ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳು. ಆದರೆ ಇತಿಹಾಸದಲ್ಲಿ ಮೊದಲನೇ ಸಲ ಮಹಾಪೌರ ಮತ್ತು ಉಪಮಹಾಪೌರ ಕಚೇರಿಗಳನ್ನು ಬೀಗ ಹಾಕಿ ಅವರಿಗೆ ಕಾರ್ಯನಿರ್ವಹಿಸಲು ಅನಾನುಕೂಲ ಮಾಡಿದ್ದು ಮೊದಲನೇ ಸಲ ಇತಿಹಾಸನಾಗ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿರುವಂಥ ಅಧಿಕಾರಿಗಳಿಗೆ. ಒಂದಾಗ ಮಹಾಪೌರ ಉಪಮಹಾಪೌರಿಗೆ ಕಾರ್ಯ ಮಾಡೋಕೆ ನೀವು ಅವರ ಕಚೇರಿಗಳನ್ನು ಸೀಸ್ ಮಾಡ್ತಿದ್ರೆ, ಅಂದರೆ ಕಚೇರಿಗಳನ್ನು ಲಾಕ್ ಮಾಡ್ತಿದ್ರೆ ಆಚಾರ ಸಂಹಿತೆಯಿಂದ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆಫೀಸ್ ಹಾಕ್ಬಿಟ್ಟಿದ್ರಿ, ಅದನ್ನು ಲಾಕ್ ಮಾಡಬೇಕಾಗಿತ್ತಲ್ಲ. ಆಚಾರ ಸಂಹಿತೆ ಅಂದರೆ ಏನು? ಹೊಸದಾಗಿ ಏನಾದರೂ ಘೋಷಣೆ ಮಾಡಬಾರ್ದು, ಹೊಸದಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಾರ್ದು. ಇದ್ದಂಥ ಕಾರ್ಯಕ್ರಮಗಳು, ನಡೆದಂಥ ಕೆಲಸಗಳನ್ನು ಮಾನಿಟರ್ ಮಾಡೋಕ್ಕೆ ಅಥವಾ ಅದ್ರ ಬಗ್ಗೆ ನಿಗಾ ವಹಿಸೋಕ್ಕೆ ಏನು ಯಾವುದೇ ಅಡಚಣೆ ಇಲ್ಲ ಆಚಾರ ಸಂಹಿತೆ ನನಗೆ ಗುರ್ತಿದ್ಬಿಟ್ಟಿಲ್ಲ. ಮತ್ತು ನೀವು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 1.5 ತಿಂಗಳಿಂದ ಅವರ ಕಚೇರಿಗಳನ್ನು ಲಾಕ್ ಹಾಕಿ ಬೆಳಗಾವಿ ಜನರಿಗೆ ಏನು
ಅವ್ರ ಕೆಲಸಗಳ ದೈನಂದಿನ ಕೆಲಸಕ್ಕೆ ಅಡಚಣೆ ಮಾಡುವಂಥದ್ದು ಏನು ಅಧಿಕಾರಿಗಳು ಮಾಡಿದಿರಿ, ಇವತ್ತಿಂದ ಇವತ್ತು ಆ ಕಚೇರಿಗಳನ್ನ ತೆಗಿಬೇಕು. ಇಲ್ಲ ಅಂತಂದ್ರೆ ನಾಳೆ ತನಕ ನೀವು ತೆಗಿಲಿಲ್ಲ ಅಂತಂದ್ರೆ ನಿಮ್ಮ ಕಚೇರಿ ಮುಂದೆ ಬಂದು ಕುಂತೀವಿಲ್ಲ, ನಿಮ್ಮ ಕಚೇರಿಗೂ ಬಿಗಿ ಹಾಕುವಂಥದ್ದು ಜನರು ಮಾಡ್ತಾರೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಯು ಡಿ ಡಿಪಾರ್ಟ್ಮೆಂಟ್ಗೆ ಕೇಳೋದು ಇಷ್ಟ ಏನಂತಂದ್ರೆ, ನೀವು ಆಚಾರ ಸಂಹಿತೆ ಇದ್ದಾಗ ಮತ್ತು ಯು ಡಿ ಮಿನಿಸ್ಟರ್ ಆಫೀಸ್ ಓಪನ್ ಅದ, ಬೆಂಗಳೂರಿನಾಗ ಅವ್ರ ಕಚೇರಿ ಕಾರ್ಯನಿರ್ವಹಿಸ್ತಿದ್ದ, ಮುಖ್ಯಮಂತ್ರಿಗಳ ಕಚೇರಿ ಕಾರ್ಯನಿರ್ವಹಿಸ್ತದೆ. ಆದರೆ ಬೆಳಗಾವಿ ಮೇಯರ್ ಉಪಮಹಾಪೌರ ಕಚೇರಿಗಳನ್ನ ಯಾಕೆ ಬಿಗಿ ಹಾಕಿದ್ರಿ? ಅದಕ್ಕೆ ಬೇಗ ತೆಗಿಬೇಕು. ಯಾಕಂದ್ರೆ ಒಂದು ಬರಗಾಲ, ಒಮ್ಮೆ ಮೊನ್ನೆ ಮಳೆ ಆಗ್ಯದ, ಆ ಮಳೆ ಅಲ್ಲಲ್ಲಿ ಕೆಳ ಪ್ರದೇಶಗಳಲ್ಲಿ ಮನೆಗಳ ನೀರು ಹೋಗಿದ್ದ. ಇಂಥ ಸಮಯನಾಗ ಆ ನಗರದ ಪ್ರಥಮ ಪ್ರಜೆಯಾಗಿ ಅವರು ಕಾರ್ಯನಿರ್ವಹಿಸ್ಬೇಕಾಗ್ತದೆ. ಹೀಗಾಗಿ ಈಗ ಏನು ಅಡಚಣೆ ಆಗತ್ತದ ಅದನ್ನು ದೂರ ಮಾಡಬೇಕಾಗಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ. ಮೊನ್ನೆ ಒಂದೇ ಮಳೆಗೆ ಕಾಂಗ್ರೆಸ್ ರೋಡ್ ಸೇರಿದಂತೆ ಬಹುತೇಕ ರಸ್ತೆಗಳು ನೀರಿನಲ್ಲಿ ನಿಂತಿದ್ದು, ಸಾಕಷ್ಟು ಮರಗಳು ಬಿದ್ದು, ಯಾರು ಅದನ್ನ ತೆರವು ಮಾಡಲಿಲ್ಲ ಅಂತಕ್ಕಂಥ ಆರೋಪ. ಅಲ್ಲ, ಒಂದು ಆಚಾರ ಸಂಹಿತೆ ನೆಪ ಮಾಡಿಕೊಂಡು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಅದು ತಪ್ಪು. ಎರಡನೇದು, ಈ ಸಲ ಚುನಾವಣೆ ಬಂದಿದ್ದರಿಂದ ಪ್ರತಿ ಸಲ ಏನಿರ್ತದೆ ಚುನಾವಣೆಗೆ ಅಂದರೆ ಮಾರ್ಚ್ ಏಪ್ರಿಲ್ ಒಳಗೆ ನಾಲಾಗಳನ್ನು ಮತ್ತು ಗಟರ್ಗಳನ್ನು ಕ್ಲಿಯರ್ ಮಾಡಿ ಸ್ವಚ್ಛ ಮಾಡಿ ಮಳೆಗಾಲಕ್ಕೆ ಸಜ್ಜು ಮಾಡುವಂಥದ್ದು ವ್ಯವಸ್ಥೆ ಇರ್ತದೆ. ಆದರೆ ಈ ಸಲ ಚುನಾವಣೆ ಇದ್ದಿದ್ದರಿಂದ ಎಲ್ಲ ಅಧಿಕಾರಿಗಳು ಚುನಾವಣೆ ಒಳಗೆ ವ್ಯವಸ್ಥೆ ಆಗಿ ಇದ್ರ ಕಡೆ ದುರ್ಲಕ್ಷ್ಯ ಮಾಡಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಉದ್ಭವ ಆಗಿದ್ದದೆ. ಆದರೆ ಮೊನ್ನೆ ಮಳೆ ಆದ ನಂತರ ಎಲ್ಲೆಲ್ಲಿ ಈ ಥರ ಆಗಿದ್ದದ ಅದನ್ನು ಕ್ಲಿಯರ್ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ನಗರ ಸೇವಕರ ಮುಖಾಂತರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.